Hey guys, ನಮಸ್ತೆ. ಸೊ 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್. ಸೊ ಈ ಸ್ಟಾಕ್ನ ನಾನು ಸುಮಾರು ಒಂದು 1 ಇಯರಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟಾಕ್ ಇವತ್ತಿನ ದಿನಕ್ಕೆ ನೀವು ನೋಡಿದ್ರೆ ಲೈಕ್ ನಿಯರ್ ಟು ಆಲ್ ಟೈಮ್ ಲೋ ಥರ ಬಂದಿದೆ, ಲೈಕ್ ಇಯರ್ಲಿ ಆಲ್ ಟೈಮ್ ಲೋ. ಸೊ ಎನಿವೇ ಇದು ಬಂದ್ಬಿಟ್ಟು ಲೈಕ್ ಒಂದು NBFC. ಸೊ ಈ NBFC ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಅಂದ್ಬಿಟ್ಟು 1 ಇಯರಿಂದ ನನ್ನ ಟ್ರ್ಯಾಕ್ ರೆಕಾರ್ಡ್ ಇದೆ, ತುಂಬ ಟ್ರ್ಯಾಕ್ ಮಾಡಿದ್ದೀನಿ. ಸೊ 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ದು ಇವಾಗ ಆಲ್ ಟೈಮ್ ಲೋ ಹತ್ರ ಇದೆ ಅಂತಂದರೆ ಇದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಒಂದು ಬೈಯಿಂಗ್ ಆಪರ್ಚುನಿಟಿ ಅಂತ ಅಂದ್ಬಿಟ್ಟು. ಸೊ ಗ್ರಾಸ್ NPA ಆಗ್ಬೋದು, ನೆಟ್ NPA ಆಗ್ಬೋದು, ಇಲ್ಲಾಂತಂದರೆ ಬಿಸ್ನೆಸ್ ರೆವೆನ್ಯೂ ಮಾಡಲ್ ಆಗ್ಬೋದು, ಯಾವುದೊಂದರಲ್ಲೂ ಪ್ರಾಬ್ಲಮ್ ಏನು ಇನ್ಕ್ರೀಸ್ ಆಗಿಲ್ಲ. ಜಸ್ಟ್ ಏನಂದರೆ ಪ್ರಮೋಟರ್ ಅವ್ರ ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಸೊ ಸ್ಟೇಕ್ನ ಸೆಲ್ ಮಾಡಿರೋದ್ರಿಂದ ಸ್ಟಾಕ್ ತುಂಬ ಆಲ್ ಟೈಮ್ ಲೋವರೆಗೂ ಬಂದಿದೆ. ಬಟ್ ಮೈ ಥಿಂಗ್ ಏನಂತ ಅಂದರೆ ಪ್ರಮೋಟರ್ಸ್ದು ವ್ಯಾಲ್ಯೂಸ್ ಫುಲ್ಲು ಇದರಲ್ಲೇ ಇರ್ತದೆ. ಲೈಕ್ ಅವ್ರ ಇನ್ವೆಸ್ಟೆಡ್ ಮನಿ ಕಂಪ್ನಿ ಅಸೆಟ್ಸಿಂದ ಅವ್ರ ನೆಟ್ವರ್ಕ್ ಗ್ರೋ ಆಗಿರ್ತದೆ. ಇವಾಗ ಅವ್ರು ಏನೇ ಒಂದು ವಸ್ತುಗಾಗ್ಬೋದು, ಕಾಸು ಬೇಕಾಗಿತ್ತು, ಲೈಕ್ ಇಲ್ಲ ಅಂತಂದರೆ ಲೈಕ್ ಅದನ್ನು ವಿಡ್ರಾ ಮಾಡಬೇಕು, ನಾವು ಬ್ಯಾಂಕ್ ಅಕೌಂಟಿಂದ ವಿಡ್ರಾ ಮಾಡ್ದಂಗೆ ಅವ್ರು ಶೇರ್ಸ್ನ ಕೊಟ್ಟು ವಿಡ್ರಾ ಮಾಡ್ಕೊತಿದ್ದಾರೆ. ಬಟ್ ನಮಗೆಂತ ತೊಂದರೆ ಇಲ್ಲ, ಪ್ರಮೋಟರ್ ವಿಡ್ರಾ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಪ್ರಮೋಟರ್ಸ್ ವಿಡ್ರಾ ಮಾಡ್ತಾಯಿದ್ರೆ ನಮ್ಮ FISS DISS ಚೆನ್ನಾಗಿ ಇದನ್ನು ತುಂಬ್ಕೊತಿದ್ದಾರೆ. ಲೈಕ್ ಅರೌಂಡ್ 26% ಇತ್ತು ಲಾಸ್ಟ್ ಇಯರ್ ಜೂನಲ್ಲಿ, ಇವಾಗ 18%ವರೆಗೂ ಬಂದಿದ್ದಾರೆ. ನಮ್ಮ FISS ಹೋಲ್ಡಿಂಗ್ಸ್ ನೋಡ್ಬೋದು 55% ಇದೆ, ಆ್ಯಂಡ್ DISSದು 12%. ಅವರು ನೋಡಿ ಲಾಸ್ಟ್ ಜೂನಲ್ಲಿ 6% ಇದ್ದಿದ್ದು ಡಬಲ್ ಆಗಿದ್ದಾರೆ. FISS 57 ಇದ್ದಿರೋದು ಒಂದು 2 ಪಾಯಿಂಟ್ಸ್ ಕಮ್ಮಿ ಆಗಿದ್ದಾರೆ. ಮತ್ತು ಇನ್ನೊಂದು ಪಬ್ಲಿಕ್ ಹತ್ರ ಜಸ್ಟ್ 13% ಸ್ಟೇಕ್ಸ್ ಇದೆ. ಸೆಪ್ಟೆಂಬರ್ ಕ್ವಾರ್ಟರ್ದು ಫಿನಾನ್ಷಿಯಲ್ ರೆಕಾರ್ಡ್ಸ್ ಇದು. ಸೊ ನಾನು ಇಲ್ಲಿಂದ ಓಪ್ಸ್ ಮಾಡ್ತೀನಿ. ಎನಿವೇ ಸ್ಟಾಕ್ಸ್ ಬಂದು ಲೈಕ್ ಆಲ್ ಟೈಮ್ ಲೋ ಹತ್ರ ಬಂದು ಟಚ್ ಆಗಿ ಮೇಲೆ ಹೋಗಿರೋದೆ ಇವಾಗ. ಸೊ ನೀವು PE ರೇಷಿಯೋ ಕೂಡ ನೀವು ಕನ್ಸಿಡರ್ ಮಾಡಿದ್ರೆ ಲೈಕ್ PE ಇದ್ರದ್ದು ಲೈಕ್ ಮೀಡಿಯಮ್ PE ಬಂದ್ಬಿಟ್ಟು 25ವರೆಗೂ ಇದೆ. ಇದು ಆಲ್ಮೋಸ್ಟ್ ಲೈಕ್ 15ಅಲ್ಲಿ ಟ್ರೇಡ್ ಮಾಡ್ತಿದೆ. ಸೊ 15ಅಲ್ಲಿ ಟ್ರೇಡ್ ಮಾಡಬೇಕು. ಇದು 5 ಇಯರ್ಸ್ ನಾನು ಹೇಳ್ತಾ ಇರೋದು. ಅಂದರೆ ಒನ್ ಟೈಮ್ NBFC ಇದು 35-36 PLವರೆಗೂ ಟ್ರೇಡ್ ಮಾಡಿದೆ. ಸೊ ಬಿಫೋರ್ 10 ಇಯರ್ಸ್ ಸ್ಟಾಕ್ ಏನಲ್ಲ, ಇದು 2022ಅಲ್ಲಿ ಬಂದಿರೋ IPO ಸ್ಟಾಕು. ಸೊ ಫಾರ್ ದಿ ಫಸ್ಟ್ ಟೈಮ್ ಇದೇನಾಗಿದೆ, ಇದ್ರದ್ದು ಮೀಡಿಯಮ್ PEಗಿಂತ ಕೆಳಗಡೆ ಟ್ರೇಡ್ ಮಾಡ್ತಿದೆ. ಸೊ ಪ್ರೈಸ್ ಟು ಬುಕ್ಕು ಎಲ್ಲ ನೀವು ನೋಡಿದ್ರೆ ಅಂದರೆ ಅದು ಕೂಡ ಚೆನ್ನಾಗೇ ಇದೆ. ಪ್ರೈಸ್ ಟು ಬುಕ್ ಕೂಡ ಸಕ್ಕತ್ತಾಗಿ ಹೋಗ್ತಿದೆ. ಏನಂತಂದರೆ ಇಟ್ಸ್ ಎ ಕನ್ಸಿಡರ್ಡ್ ಲೈಕ್ ಬೈಯಿಂಗ್ ಆಪರ್ಚುನಿಟಿ ಅಂತ. ಸೊ ರೆವಿನ್ಯೂಸ್ ನೀವು ನೋಡೋಕ್ಕೂ ಮುಂಚೆ ನಾನು ಇನ್ನೊಂದು peers ಜೊತೆ ಕಂಪ್ಯಾರಿಸನ್ಸ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಮಗೆ ಇದೇನಂದರೆ ಕಂಪ್ಲೀಟ್ NBFC ಆಗಿರೋದ್ರಿಂದ ಕರೆಕ್ಟಾಗಿ NBFC ಕಡೆಯಿಂದನೇ ಇದು ಮಾಡ್ತಾರೆ. ಸೊ ಇದು ಬಜಾಜ್ ಫೈನಾನ್ಸ್ ಆಗ್ಬೋದು, ಶ್ರೀರಾಮ್ ಫೈನಾನ್ಸ್ ಆಗ್ಬೋದು, ಇವೆಲ್ಲ ತುಂಬ ನೋನ್ ಕಂಪನಿ, ಮುತ್ತೂಟ್ ಫೈನಾನ್ಸ್ ಆಗ್ಬೋದು. ಸೊ ಇದೆಲ್ಲ ತುಂಬ ಎಕ್ಸ್ಟಾಬ್ಲಿಷ್ಡ್ ಆಗಿರೋ ಕಂಪ್ನಿ, ತುಂಬ ದೊಡ್ಡ ಬ್ರಾಂಚಸ್ ಇಟ್ಕೊಂಡು ಎಲ್ಲ ಸಿಟಿಯಲ್ಲೂ ಆಪ್ರೇಟ್ ಆಗ್ತಿರೋ ಕಂಪ್ನೀಸು. ಸೊ 5 ಸ್ಟಾರ್ ಬಂದ್ಬಿಟ್ಟು ಲೈಕ್ 14 PEದಲ್ಲಿ ಟ್ರೇಡ್ ಮಾಡ್ತಿದೆ. ಸೊ ಇದೇನು ತುಂಬ ಪ್ರಾಬ್ಲಮೆಟಿಕ್ ಆಗಿಲ್ಲ ಏನಿಲ್ಲ, ಯಾಕಂದರೆ ನೀವು ನೋಡ್ಬೋದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಪ್ ಟು ಸೇಲ್ ಬಂದು 5 ಇದೆ ಕಂಪೇರ್ ಟು ಅದರ್ ಕಂಪ್ನೀಸ್. ಲೈಕ್ ಶ್ರೀರಾಮ್ ಫೈನಾನ್ಸ್ ಇಸ್ ದ ಬೆಸ್ಟ್ ಚಾಯ್ಸ್. ಬಟ್ ಶ್ರೀರಾಮ್ ಫೈನಾನ್ಸ್ನ ನಾವು ಆಲ್ಮೋಸ್ಟ್ ಲೈಕ್ 700 ರೂಪೀಸಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀರಿ, ಬಟ್ ನಾವು ಯಾವುದು ವೀಡಿಯೋ ಪೋಸ್ಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಏನಂತ ಬಂದರೆ ಮುತ್ತೂಟ್ ಫೈನಾನ್ಸ್ ನಿಮ್ಗೆ ಗೊತ್ತಿದೆ, ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಮುತ್ತೂಟ್ ಫೈನಾನ್ಸ್ ಪ್ರೈಸಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಿಕಾಸ್ ದೇರ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರೋದ್ರಿಂದ ಅವ್ರ ನೆಟ್ವರ್ಕ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಪೇಯರ್ಸ್ ಜೊತೆ ನೀವು ಕಂಪ್ಯಾರಿಸನ್ ನೋಡ್ದಂಗೆ ಲೈಕ್ 14 PE ಇಟ್ ಈಸ್ ದ ಬೆಸ್ಟ್ ಚಾಯ್ಸ್. ಆಮೇಲೆ ಮೈನ್ ಇನ್ನೊಂದು ನಾವು ನೋಡಬೇಕಾಗಿರೋದು ಈಗಿನ ಸಿಚುವೇಶನ್ ಪೆಗ್ ರೇಷಿಯೋ ನೋಡಿ. ಬಜಾಜ್ ಫೈನಾನ್ಸ್ ತುಂಬ ಜಾಸ್ತಿ ಆಯಿತು, ಶ್ರೀರಾಮ್ ಫೈನಾನ್ಸು ಲೈಕ್ 0.46, ಇದು 0.44. ಶ್ರೀರಾಮ್ ಫೈನಾನ್ಸ್ ಏನಂತಂದರೆ ಲೈಕ್ 2300 ಕೋಟಿ ನೆಟ್ ಪ್ರಾಫಿಟ್ ಮಾಡ್ತಾಯಿದೆ ಪರ್ ಕ್ವಾರ್ಟರು. 2300 ಕೋಟಿ ಪ್ರತಿ ಕ್ವಾರ್ಟರು ಕೂಡ ಲೈಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾವು ನಂಬ್ಕೊಳಕ್ಕಾಗಲ್ಲ. ಲೈಕ್ 10-15% ಗ್ರೋತ್ ಕಾಣಿಸ್ಬೋದು. ಬಟ್ 5 ಸ್ಟಾರ್ ಬಿಸ್ನೆಸ್ಸಲ್ಲಿ ನೋಡಿದ್ರೆ 286 ಕೋಟಿ. ಇದು ಬೇಕಂದರೆ 500 ಕೋಟಿ ತುಂಬ ಬೇಗನೆ ಆಗ್ಬೋದು. ಬಟ್ ಇದು 5000 ಕೋಟಿ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಇದರಲ್ಲಿ ಏನಂದರೆ ಇವರು MSMEಗೆ ತುಂಬ ಲೋನ್ಸ್ ಕೊಡ್ತಾರೆ. MSME ಅಂದರೆ ಅವ್ರದ್ದು ಲೈಕ್ ಡೆಡ್ಲೈನ್ಸ್ ಇರ್ತದೆ, ಲೈಕ್ 45 ಡೇಸ್ ಕ್ರೆಡಿಟ್ ಟರ್ಮ್ಸ್ನ ಅವ್ರು ಫಾಲೋ ಮಾಡ್ತಾ ಇರ್ತಾರೆ. ಅವಾಗೇ ಅವ್ರು MSME ಸೆಕ್ಟರಲ್ಲಿ ಲೈಕ್ ಒಳ್ಳೆ ರೆಪ್ಯುಟೇಷನ್ ಹೋಲ್ಡ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಇವ್ರದ್ದು ರೆವೆನ್ಯೂಸ್ ನೋಡ್ಬೋದು. ಕ್ವಾರ್ಟರ್ ಲೈಕ್ ನೋಡಿ 22 ಇಂದ 25 3 ಇಯರ್ಸರಲ್ಲಿ. ಸೊ ಕಂಪೇರ್ ವಿತ್ ದ ಸೆಪ್ಟೆಂಬರ್ ಕ್ವಾರ್ಟರ್ ಆಫ್ 2022 361 ಕೋಟಿ ಇರೋದು 799 ಕೋಟಿ ಆ್ಯಂಡ್ ನಿಯರ್ಲಿ 800 crores. ಇಷ್ಟು ದೊಡ್ಡ ಗ್ರೋತ್ ಅಂದರೆ ಲೈಕ್ ಡಬಲ್ ಆಗಿದೆ ಇಲ್ಲಿಂದನೇ. ಸೊ ಗ್ರೋತ್ ಅಂತೂ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಏನು ನಾನು ಇಲ್ಲಿ ನೋಡೋಕೆ ಹೇಳ್ತೀನಿ ಅಂತ ಅಂದರೆ ಲೈಕ್ ಇವ್ರಿಗೆ ಅದರ್ ಇನ್ಕಮ್ ನೋಡಿ. ಅದರ್ ಇನ್ಕಮ್ ತುಂಬ ಏನು ಗ್ರೋತ್ ಆಗಿಲ್ಲ. ಲೈಕ್ ಇವ್ರೇನು ಲೋನ್ ಕೊಡ್ತಿದ್ದಾರೆ, ಆ ಲೋನಲ್ಲಿ ಇವ್ರು ಜನ್ರೇಟ್ ಮಾಡ್ತಾ ಇರೋ ರೆವಿನ್ಯೂಯಿಂದನೇ ಇವರು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ತಾ ಇರೋದು. ಸೊ ನೀವು ಪ್ರಾಫಿಟ್ಸು ನೋಡ್ಬೋದು, ಆಲ್ಮೋಸ್ಟ್ ಲೈಕ್ 90%ವರೆಗೂ ಇದೆ ಡಬಲ್ ಆಗೋದಕ್ಕೆ. ಲೈಕ್ 144 ಇಂದ ಹಿಡ್ದು 286 ಆಲ್ಮೋಸ್ಟ್ ಡಬಲ್ 92%ವರೆಗೂ ಇದೆ ನೋಡಿ.
ಸಖತ್ ಗ್ರೋತ್ ಅಂತಿದೆ. ಎನ್ ಪಿ ಎನು ನೋಡ್ಬೋದು ತುಂಬ ಕಮ್ಮಿ ಇತ್ತು ಫ್ರೀಕ್ವೆಂಟ್ ಕ್ವಾರ್ಟರಲ್ಲಿ. ಸೊ ಅವಾಗೆಲ್ಲ ಏನಂದರೆ ಇವ್ರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಮ್ಮಿ ಇತ್ತು, ಲೈಕ್ ಲೋ ಮಾರ್ಜಿನ್ಸಲ್ಲಿ ಕೊಟ್ಟಿದ್ರು ಆ ಟೈಮಲ್ಲಿ. ಮತ್ತು ಇದು ಕೂಡ AUM ಕೂಡ ಜಾಸ್ತಿ ಇರಲಿಲ್ಲ. ಇವಾಗಾದರೆ ಲೈಕ್ ನೋಡಿ 2%ವರೆಗೂ ಇದೆ. NPA ಬಂದ್ಬಿಟ್ಟು 1.46% ಇದೆ. ನನಗೆ ಗೊತ್ತು ಮ್ಯಾನೇಜ್ಮೆಂಟ್ ಇದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಬಾರೋಯಿಂಗ್ಸ್ ಕೂಡ ನೀವು ಮೇಯ್ನಾಗಿ ನಾನು ಆಮೇಲೆ ತೋರಿಸ್ತೀನಿ, ಯಾಕಂದರೆ ಒಂದು NBFC ಇದ್ದಾರೆ, ಬಾರೋಯಿಂಗ್ಸ್ ಇದ್ದರೆ ಇದು ಮಾಡೋದು. ಸೊ P&L ಅಕೌಂಟಲ್ಲಿ ನೀವು ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಈಕ್ವಿಟೀಸ್ ಗ್ರೋತ್ ಆಗೋದಕ್ಕೆ ಒಂದು ಇದು ಬರೋದೇ ರೆವಿನ್ಯೂ ಗ್ರೋತಿಂದ. 86 ಕೋಟಿ ಮಾಡ್ತಾಯಿದೆ 2017ಅಲ್ಲಿ. ಲೈಕ್ 2025 ನೀವು ನೋಡ್ಬೋದು 2800 ಕೋಟಿ. ಸೊ ಮ್ಯಾಕ್ಸಿಮಮ್ ಲೈಕ್ ಅರೌಂಡ್ 10x ಅಲ್ಲ 20x ಗ್ರೋತ್ ಸಿಕ್ಕಿದೆ, ಲೈಕ್ ನಿಯರ್ಲಿ ಲೈಕ್ 8 ಇಯರ್ಸಲ್ಲಿ. ಪ್ರಾಫಿಟು ನೋಡ್ಬೋದು 20 ಕೋಟಿಯಿಂದ ಬಂದು 1000 ಕೋಟಿ ಟಚ್ ಮಾಡ್ತೈತೆ. ಕಂಪ್ನಿದು ತುಂಬ ದೊಡ್ಡ ಗ್ರೋತ್ ಅನ್ಬೋದು. ಕ್ಯಾಪಿಟಲ್ ಕೂಡ ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾರೆ, ಕ್ಯಾಪಿಟಲ್ ಯೂಸ್ಮೆಂಟ್ ಕೂಡ. ಸೊ ನಿಮಗೆ ಅದು ROC ನೋಡ್ಬೋದು, ಈ ಕ್ಯಾಪಿಟಲ್ನ ಹೆಂಗೆ ಯೂಸ್ ಮಾಡಿದ್ದಾರೆ. ROC ROE ಎಲ್ಲ ನೋಡಿದ್ರೆ 14% ಇದೆ. ROE ಬಂದ್ಬಿಟ್ಟು 18% ಇದೆ. ಇಟ್ಸ್ ಅ ಗುಡ್ ಗ್ರೋತ್ ಕಂಪ್ನಿ ಅಂತ ನಾನು ಹೇಳ್ತೀನಿ. ಬುಕ್ ವ್ಯಾಲ್ಯೂ ನೋಡಿ 2 ಟೈಮ್ಸ್ ಟ್ರೇಡ್ ಆಗ್ತಾಯಿದೆ. ಎಂಟರ್ಪ್ರೈಸಸ್ ವ್ಯಾಲ್ಯೂ ಲೈಕ್ 22,000 ಕೋಟಿ ಅಂತ ಎಂಟರ್ಪ್ರೈಸಸ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಬಟ್ ಅದನ್ನು ನೀವು ಯಾವ ಥರ ಅಸ್ಯೂಮ್ ಮಾಡ್ತೀರಾ ಅಂತ ಗೊತ್ತಿಲ್ಲ, ನಮ್ಮ ರೀತಿ ಬೇರೆ ಇದೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದರೆ ಈ ಬಿಸ್ನೆಸ್ನ ಕರೆಂಟಾಗಿ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನ ವ್ಯಾಲ್ಯೂ ಬಂದು ಇಷ್ಟಿರುತ್ತೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಷ್ಟು ಓಡ್ತಿದೆ. ಸೊ ಕ್ಯಾಶ್ ಇಕ್ವಿಲೆಂಟ್ ಇವ್ರ ಹತ್ರ 2,000 ಕೋಟಿ ಕ್ಯಾಶ್ ಇಕ್ವಿಲೆಂಟ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಇಂಟ್ರೆಸ್ಟ್ ಕವರೇಜ್. ಇವಾಗ ನಾಳೆ ದಿವಸದಿಂದ ಇವ್ರಿಗೆ ರೆವೆನ್ಯೂ ಸ್ಟಾಪ್ ಆಯಿತು ಅಂದರೆ 3 ಟೈಮ್ ಅಷ್ಟು ಇಂಟ್ರೆಸ್ಟ್ನ ಕವರ್ ಮಾಡೋ ಅಷ್ಟು ಅಸೆಟ್ ಇವ್ರ ಹತ್ರ ಇದೆ, ಲೋನ್ ಇದು ಮಾಡ್ಕೊಳೋದು. 16,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿ ಹತ್ರ 6,700 ಕೋಟಿ ರಿಸರ್ವ್ಸ್ ಇದೆ. ಬಟ್ ಇದರಲ್ಲಿ ನೀವು ಒಂದೇ ಒಂದು ನೋಟ್ ಮಾಡ್ಕೊಬೇಕಾಗಿರೋದು ಏನಂತಂದರೆ ಡೆಟ್ ಟು ಈಕ್ವಿಟಿ. ಡೆಟ್ ಒಂದು 8,000 ಕೋಟಿ ಇದೆ. ಬಿಕಾಸ್ NBFC ಅಂದರೆ ಬಾರೋಯಿಂಗು, RBI ಹತ್ರ ಬಾರೋ ಮಾಡೇನೆ ನಮ್ಮಂಥವ್ರಿಗೆ ಲೋನ್ ಕೊಡೋದು, ಗೊತ್ತಲ್ವಾ. ಸೊ ನಮ್ಮಂಥವ್ರು ಅನ್ನೋದಕ್ಕಿಂತ ಇವ್ರು ವೆರಿ ಸ್ಮಾಲ್ ಬಿಸ್ನೆಸ್ಗಳಿಗೆ ಲೋನ್ ಕೊಡ್ತಾರೆ, ಬೇರೆ ಎಲ್ಲದಕ್ಕೂ ಕೊಡೋಲ್ಲ. ಶೇರ್ ಹೋಲ್ಡರ್ಸ್ ಪ್ಯಾಟ್ರನ್ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಹಂಗೆ ಇದೇ ಆಗಿದೆ. ಲೈಕ್ ನಿಮಗೆ ಈ ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ಸ್ವಲ್ಪ ನೀವು ನೋಡೋದಾದರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಬಾರೋಯಿಂಗ್ಸ್ ನೀವು ಇಲ್ಲಿ ನೋಡ್ಬೋದು 400 ಕೋಟಿ ಇತ್ತು ಆ ಟೈಮಲ್ಲಿ, ಇವಾಗ 8,000 ಕೋಟಿ. ಲೈಕ್ ಡೆಟ್ ನೀವೇನು ನೋಡಿದ್ರೋ ಅದು ಇಲ್ಲೇ ಇದೆ. ಸೊ ಇವರು ಅದನ್ನು ರೆಗ್ಯುಲರಾಗಿ ರೀಪೇಮೆಂಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಏನು ಗಾಸಪ್ಸ್ ಆಗ್ಬೋದು, ನ್ಯೂಸ್ ಆಗ್ಬೋದು, ಏನೋ ನಾವು ಕೇಳಿಲ್ಲ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡಬೇಕಾಗಿರೋದು ಇನ್ನೊಂದಿದೆ, 15 crores ಲೈಕ್ ಇನ್ವೆಸ್ಟ್ಮೆಂಟ್ ಇದ್ದಿದ್ದು ಇವತ್ತು 2,020 ಕೋಟಿ ಇದೆ. ಸೊ ಅದರಿಂದ ಅದರ್ ಇನ್ಕಮಲ್ಲಿ ಇವ್ರು ಏನೂ ತೋರಿಸಿಲ್ಲ. ಅದರ್ ಇನ್ಕಮ್ ಅಂತ ಅಂದ್ಬಿಟ್ಟು ಇಲ್ಲೇನೂ ಬಂದಿಲ್ಲ ನಮಗೆ. ಸೊ ಮುಂದಕ್ಕೆ ಬರೋ ಚಾನ್ಸಸ್ಸು ಜಾಸ್ತಿ ಆಗ್ಬೋದು. ಟ್ಯಾಕ್ಸಸ್ ಕೂಡ ಕರೆಕ್ಟಾಗಿ ಪೇ ಮಾಡ್ಕೊಂಬರ್ತಿದ್ದಾರೆ. ಆ್ಯಂಡ್ ಇದು ನೋಡ್ಬೋದು ನೀವು, ಲೈಕ್ EPS ನೀವು ಇದು P&L ಅಲ್ಲಿ ನೀವು ನೋಡಿದ್ರೆ ಒನ್ ಟೈಮಲ್ಲಿ 65 ಇತ್ತು. ಲೈಕ್ 65ಇಂದ ಇವಾಗ ನೀವು ನೋಡಿದ್ರೆ 36 ಇದೆ. ಕಂಪನಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ಇವ್ರ ಹತ್ರ ಇದ್ದಿದ್ದು ಈಕ್ವಿಟೀಸ್ ತುಂಬ ಕಮ್ಮಿ. ಸೊ ಇವಾಗಿರೋ ಈಕ್ವಿಟೀಸ್ ತುಂಬ ಲೈಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಥರ ಆಗಿರೋದು. ಸೊ ನಾನು ಹೇಳ್ತೀನಿ ಇದನ್ನು ಒಳ್ಳೆ ಪ್ರೈಸಾಗಿ ಕನ್ಸಿಡರ್ ಮಾಡ್ಬೋದು. 700 ಆಗಿ ಟಾರ್ಗೆಟ್ ಇಟ್ಕೊಬೋದು. ಸೊ 5 ಸ್ಟಾರ್ ವಿಲ್ ಬಿ ದ ಬೆಸ್ಟ್ ಚಾಯ್ಸ್.